ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಯ್ಯೋ, ಜ್ಯೋತಿಕಾ ಏನು ಮಾಡೋಕ್ಕೆ ಕೊಟ್ಟಿದ್ದಾಳಪ್ಪ, ಇವಳೇನಾರ ಮಾಡಿದ್ರೆ ನನಗೆ ಕೆಟ್ಟ ಹೆಸರು ಬರುತ್ತಲ್ಲ, ಈ ಮನೇಲಿ ದುರ್ವಾಸ ಮುನಿ ನಾನು ಕಂಡ್ರೇ ಆಗಲ್ಲ, ಇನ್ನೂ ಏನೇನು ಅನುಭವಿಸ್ಬೇಕು ನಾನು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಶಾರದಾ ಮತ್ತು ಸಿದ್ದು ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಜ್ಯೋತಿಕಾ ಮದುವೆನ ಇಷ್ಟ ಇಲ್ಲ ಅವಳಿಗೆ, ಈ ರೋಹನ್ ಜೊತೆ ಮದುವೆ ಆಗೋದು, ಅದನ್ನ ನಿಲ್ಲಿಸೋದಕ್ಕೆ ಏನು ಬೇಕಾದ್ರೂ ಮಾಡ್ತಾಳೆ. ಇದು ಇವತ್ತಿನ ಹಿಂದಿನ ರಾತ್ರಿ ಅಲ್ವಾ, ನಾವು ತುಂಬ ಹುಷಾರಾಗಿರಬೇಕು ಶಾರದವ್ರೆ ಅಂತ ಇಬ್ಬರನ್ನು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಅಲ್ಲಿ ತಾತ ಬರ್ತಾರೆ. ಏನು ಸಿದ್ದು ಇಷ್ಟೊತ್ತಾದರೂ ಇನ್ನೂ ಮಲಗಿಲ್ಲ ಅಂತ ಕೇಳ್ತಾರೆ. ಇಲ್ಲ ತಾತ, ನಾಳೆ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊತಾ ಇದ್ವಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಎಲ್ಲ ಕರೆಕ್ಟಾಗಿ ಆಗುತ್ತೆ, ಎಲ್ಲ ಅರೇಂಜ್ ಆಗಿದೆಯಲ್ಲ, ನೀನು ತಲೆ ಕೆಡ್ಸ್ಕೊಂಬೇಡ, ಹೋಗಿ ಇಬ್ಬರು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಆಯಿತು ತಾತ, ಆಚೆಗಡೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಬಂದು ಮಲ್ಕೊತೀವಿ ಅಂತ ಹೇಳ್ಬಿಟ್ಟು ಶಾರದಾ ಮತ್ತು ಸಿದ್ದು ಇಬ್ಬರನ್ನು ಆಚೆಗಡೆಗೆ ಬರ್ತಾರೆ. ಆಚೆಗಡೆಗೆ ಬಂದ್ಬಿಟ್ಟು ಕಾರ್ ಹತ್ರ ನಿಂತ್ಕೊಂಡಿರ್ತಾರೆ. ಏನು ಮಾವ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಅಯ್ಯೋ, ನಿಮಗೆ ಇನ್ನೂ ಗೊತ್ತಿಲ್ಲ ಶಾರದವರೇ, ಈ ಜ್ಯೋತಿಕೆ ಇದ್ದಾಳಲ್ಲ, ಎಂಗೇಜ್ಮೆಂಟ್ ನಿಲ್ಸೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ, ನಾವು ಅದಕ್ಕೆ ತುಂಬ ಹುಷಾರಾಗಿರಬೇಕು ಅಂದ್ಬಿಟ್ಟು ಕ್ಲೋರೋಫಾರ್ಮ್ ಡಬ್ಬ ಹಿಡ್ಕೊ ಬಂದಿರ್ತಾನೆ. ಏನಿದು ಅಂತ ಕೇಳ್ತಾಳೆ. ಇದೇನು ಅಂತ ನಾನು ಆಮೇಲೆ ಹೇಳ್ತೀನಿ, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾನೆ. ಮನೆ ಒಳಗಡೆ ಜ್ಯೋತಿಕಾ, ಗ್ರಾನಿ, ನನಗೆ ಎಂಗೇಜ್ಮೆಂಟ್ ತಪ್ಪಿಸ್ಕೊಬೇಕು ಅಂದರೆ ನಾನು ಎಲ್ಲರೂ ಆಚೆ ಹೋಗ್ಬಿಡ್ಬೇಕು, ಇಲ್ಲಿದ್ರೆ ಅಂತೂ ಆಗೋದಿಲ್ಲ, ನಾನು ಆಚೆಗಡೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಸೂಟ್ ಕೇಸ್ ಎತ್ಕೊಂಡು ಆಚೆಗಡೆಗೆ ಬರ್ತಾ ಇರ್ತಾಳೆ. ಬಂದ್ಬಿಟ್ಟು ಆಚೆಗಡೆಯಿಂದನೇ ರಿಮೋಟ್ ಕ್ಲಿಕ್ ಮಾಡ್ತಾಳೆ. ಆಗ ಕಾರ್ ಪಿಂಪಿ ಅನ್ನತ್ತೆ. ಆವಾಗ ಹೋಗಿ ಶಾರದಾ ಮತ್ತು ಸಿದ್ದು ಇಬ್ಬರು ಆಚೆ ಹಿಂದೆಗಡೆ ಕಾರ್ ಹಿಂದೆಗಡೆ ಉಚ್ಕೊತಾರೆ. ಇವಳು ಬಂದು ಲಗೇಜ್ನೆಲ್ಲ ಇಟ್ಬಿಟ್ಟು ಕಾರ್ ಒಳಗಡೆ ಎತ್ಕೊಳೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಒಂದು ಕರ್ಚೀಫ್ಗೆ ಕ್ಲೋರೋಫಾರ್ಮ್ ಮುಡ್ಕೊಂಡು ಬಂದು ಅವಳು ಮೂಸಿಸ್ಬಿಟ್ಟು ಅವಳನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ ಶಾರದಾ ಮತ್ತು ಸಿದ್ದು. ಆವಾಗ ಸಿದ್ದು, ಶಾರದವ್ರೆ, ನಾನು ಇವಳು ಒಬ್ಳನ್ನೇ ಇಟ್ಕೊಳಕ್ಕಾಗ್ತಾಯಿಲ್ಲ, ನೀವು ಬನ್ನಿ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಆವಾಗ ಶಾರದಾ ಮತ್ತು ಸಿದ್ದು ಇಬ್ಬರು ಅವಳನ್ನ ಎತ್ಕೊಂಡೋಗಿ ಒಳಗಡೆ ರೂಮಲ್ಲಿ ಮಲಗಿಸ್ಬಿಡ್ತಾರೆ. ಜೊತೆನ ಕರ್ಕೊಂಡು ಸಿದ್ದು ಮತ್ತು ಶಾರದಾ ಇಬ್ಬರೂ ಜ್ಯೋತಿಕನ್ ರೂಮಿಗೆ ಬಂದಿರ್ತಾರೆ. ಎದೋಳಿಸಿ, ನಿಮ್ಮ ಮೊಮ್ಮಗಳನ್ನ ಎಂಗೇಜ್ಮೆಂಟಿಗೆ ಟೈಮ್ ಆಯಿತು, ಹುಡುಗನ ಮನೆಯವ್ರು ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಗೋಲ್ಡಿ ಅಂತ ಎದೋಳಿಸ್ತಾಳೆ. ಆವಾಗ ಪಟಂತ ಎದ್ಬಿಟ್ಟು ನಾನು ಎಲ್ಲಿದ್ದೀನಿ ಅಂತ ಇರ್ತಾಳೆ. ಅಯ್ಯೋ, ನೀನು ಮನೇಲೇ ಇದೆಯಾ ಗೋಲ್ಡಿ, ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿಗೆ ಹೆಂಗೆ ಬಂದೆ ಅಂತ ಕೇಳ್ತಾ ಇರ್ತಾಳೆ. ಆಗ ಸಿದ್ದು ಶಾರದಾ ಇಬ್ಬರೂ, ಅಜ್ಜಿ, ನೀವು ಮಾಡಿರೋ ಕೆಲಸನ ಏನೂ ಹೇಳೋದಿಲ್ಲ, ಅವ್ರನ್ನ ರೆಡಿ ಮಾಡಿಬಿಟ್ಟು ಆಚೆ ಕರ್ಕೊಬನ್ನಿ, ಮದುವೆ ಗಂಡು ಇವಾಗ ಬಂದ್ಬಿಡ್ತಾರೆ, ನಾವು ಆದಷ್ಟು ಬೇಗ ಎಲ್ಲ ಹೋಗಿ ನೋಡ್ಕೊಬೇಕು. ಹೊರಗಡೆ ಎಂಗೇಜ್ಮೆಂಟ್ ಇಟ್ಕೊಂಡು ಇನ್ನೂ ಮದುವೆ ಹುಡುಗಿನೇ ರೆಡಿಯಾಗಿಲ್ಲ ಅಂದರೆ ಹಿಂಗೆ, ನೀವು ರೆಡಿ ಮಾಡ್ಕೊಂಡು ಕರ್ಕೊಬನ್ನಿ, ನೀವು ಮಾಡಿದ ಕೆಲಸನೆಲ್ಲ ನಾವು ಅವ್ಳಿಗೆ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದು ಮತ್ತು ಶಾರದಾ ಇಬ್ಬರು ಹೊಂಟೋಗ್ತಾರೆ. ಅಯ್ಯೋ ಗ್ರಾನಿ, ಏನು ನಡೀತಾ ಇದೆ ಇಲ್ಲಿ? ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ನೋಡು, ಇವರಿಬ್ಬರಿಗೆ ಎಷ್ಟು ಕೊಬ್ಬು, ನನಗೆ ನಿನಗೆ ಎಷ್ಟು ಟೆನ್ಷನ್ ಇದೆ, ನಾವು ನಮ್ಮ ಟೆನ್ಷನಲ್ಲಿದ್ದೀವಿ, ಇವ್ರು ನೋಡಿದ್ರೆ ಎಷ್ಟು ನೈಸಾಗಿ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ಆಚೆಗಡೆ ಎಲ್ಲ ಮನೆಗೆ ಬರ್ತಾ ಇರೋರನ್ನ ವೆಲ್ಕಮ್ ಮಾಡ್ತಾ ಇರ್ತಾರೆ. ಆವಾಗ ಸುಮಿತ್ರ ಮಕ್ಕನ ಸೊಪ್ಪಿಗೆ ಹಾಕೊಂಡಿರ್ತಾಳೆ. ಆವಾಗ ಅಲ್ಲಿಗೆ ದಶರಥ ಬರ್ತಾನೆ. ಏನು ಸುಮಿತ್ರ ಇದು, ಇವತ್ತು ನಿನ್ನ ಮಗಳು ಎಂಗೇಜ್ಮೆಂಟ್ ಇಟ್ಕೊಂಡು ನಿನ್ನ ಮಕ್ಕನ ಈ ಥರ ಇಟ್ಕೊಂಡಿದ್ಯಲ್ಲ, ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರಬಾರ್ದಾ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ರೀ, ನಿಮಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇಲ್ಲ, ಇವಾಗ ಏನು ಸಮಸ್ಯೆ ಬಂದ್ಬಿಡುತ್ತೋ, ಯಾರಿಂದ ಏನಾಗುತ್ತೋ, ನನ್ನ ಮಗಳು ಎಂಗೇಜ್ಮೆಂಟ್ ನಡೆಯುತ್ತೋ ಇಲ್ವೋ ಅಂತ ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ನೀನು ಏನೂ ತಲೆ ಕೆಡ್ಸ್ಕೊಬೇಡ, ಈ ಸತಿ ನನ್ನ ಮಗಳು ಇಷ್ಟಪಟ್ಟಿರೋನ್ನೇ ಮದುವೆ ಆಗ್ತಾಯಿದ್ದಾಳೆ, ಆದ್ದರಿಂದ ಅವಳು ಎಂಗೇಜ್ಮೆಂಟ್ಗೆ ಏನೂ ಸಮಸ್ಯೆ ಆಗೋದಿಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ, ನಿನ್ನ ಮಖದಲ್ಲಿ ನಗು ಇರಬೇಕಷ್ಟೇ ಅಂತ ಹೇಳ್ತಿರ್ತಾನೆ. ಸ್ವಲ್ಪ ನಗು ಅಂತ ಹೇಳ್ತಾನೆ. ಆವಾಗ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ. ನೋಡು, ನೀನು ಈ ಥರ ಇದ್ರೇ ಚೆಂದ, ಯಾವಾಗಲೂ ನಗ್ನಗ್ತಾ ಇರಬೇಕು ನೀನು ಅಂತ ದಶರಥ ಹೇಳ್ತಾ ಇರ್ತಾನೆ. ಇಬ್ಬರು ಮಾತಾಡ್ತಿರುವಾಗಲೇ ರೋಹನ್ ಕಾರ್ ಬರುತ್ತೆ. ರೋಹನ್ ಕಾರಿಂದ ಇಳಿತಾನೆ. ರೋಹನ್ ಅವ್ರು ಬಂದರು ಅಂತ ಸಿದ್ದು ಹೇಳ್ತಾನೆ. ಸರಿ, ನಾನು ಬರ್ತೀನಿ ಅಂತ ಶಾರದಾ ಹೇಳ್ತಾಳೆ. ಆವಾಗ ಅವ್ರನ್ನೆಲ್ಲರನ್ನೂ ಮನೆಯವರು ವೆಲ್ಕಮ್ ಮಾಡ್ತಾ ಇರ್ತಾರೆ. ಆವಾಗ ಶಾರದಾ ಬಂದುಬಿಟ್ಟು ರೋಹನ್ಗೆ ಆರತಿ ಮಾಡ್ತಾಳೆ. ಆರತಿ ಮಾಡಿಬಿಟ್ಟು ಹಣೆಗೆ ಕುಂಕುಮ ನೀಡ್ತಾಳೆ. ಆವಾಗ ನನಗೆ ಈ ಸಂಪ್ರದಾಯ ಎಲ್ಲ ನಂಗೆ ತುಂಬ ಇಷ್ಟ ಅಂತ ಹೇಳ್ತಿರ್ತಾನೆ. ಇನ್ನೂ ತುಂಬ ಸಂಪ್ರದಾಯ ಇದೆ, ಅದನ್ನ ಒಳಗಡೆ ನೋಡುವಂತೆ ರೋಹನ್ ಅಂತ ತಾತ ಹೇಳ್ತಾರೆ. ಆಗ ಸುಮಿತ್ರ, ನಮ್ಮ ಸಂಸ್ಕೃತಿನೇ ಹಂಗೆ, ಎಲ್ರಿಗೂ ಇಷ್ಟ ಆಗುತ್ತೆ, ಇದು ನಿಮಗೆ ಇಷ್ಟ ಆಗ್ತಿರೋದು ಅದು ನಿಮ್ಮ ಸಂಸ್ಕೃತಿನ ಹೇಳುತ್ತೆ, ಬನ್ನಿ ಒಳಗಡೆಗೆ ಅಂತ ಕರೀತಾರೆ. ಆವಾಗ ಎಲ್ಲರೂ ಒಳಗಡೆಗೆ ಹೋಗ್ತಾ ಇರ್ತಾರೆ. ಆದರೆ ರೋಹನ್ನು ಮೇಲ್ಗಡೆ ನೋಡ್ತಾ ಇರ್ತಾನೆ. ಅಲ್ಲಿ ಜ್ಯೋತಿಕಾ ಮಕನ ದಪ್ಪ ಮಾಡ್ಕೊಂಡು ಹಂಗೇನೆ ನಿಂತಿರ್ತಾಳೆ. ಆವಾಗ ಅವನು ನೋಡ್ಕೊಂಡೇ ಒಳಗಡೆಗೆ ಹೋಗ್ತಾನೆ.
ಫುಲ್ ಟೆನ್ಷನ್ ಆಗಿರ್ತಾಳೆ. ಆವಾಗ ಅವ್ರ ಗ್ರ್ಯಾನಿ ಫುಲ್ಲು ಮೇಕಪ್ ಮಾಡಿಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂದು ತೆಂಗಿನಕಾಯಿ ಇಟ್ಕೊಂಡು ಅಲ್ಲಿಗೆ ಬರ್ತಾಳೆ. ಅದನ್ನ ನೋಡ್ಬಿಟ್ಟು, ಅಯ್ಯೋ ಗ್ರ್ಯಾನಿ ಇದೇನು ನಿಮ್ಮ ಅವತಾರ ಅಂತ ಕೇಳ್ತಾಳೆ. ಅಯ್ಯೋ ಸಿಕ್ಕಾಪಟ್ಟೆ ಆಟುಗಳ್ಡಿ ಆಚೆಗಡೆ ಆಟು ತಡೆಯೋದಕ್ಕಾಗ್ತಿಲ್ಲ, ಬಾಡಿ ಒಳಗಡೆಯಿಂದನೂ ಆಟು ಅನಿಸ್ತಿತ್ತು, ಅದಕ್ಕೆ ಈ ಟೆಂಡರ್ ಕೋಕೋನಟ್ ತಗೊಂಬಂದಿದ್ದೀನಿ, ತಗೋ ನೀನು ಕುಡಿ ಅಂತ ಹೇಳ್ತಾ ಇರ್ತಾಳೆ. ನೀವು ನಿಮ್ಮ ಅವತಾರನೋ, ನನಗೆ ನನ್ನ ಟೆನ್ಷನ್ ತಡೆಯೋಕ್ಕಾಗ್ತಾಯಿಲ್ಲ, ನೀವು ನೋಡಿದ್ರೆ ಈ ಟೆಂಡರ್ ಕೋಕೋನಟ್ ಇಟ್ಕೊಂಡು ಹಿಂಗೆ ಅವತಾರ ಆಡ್ತಿದ್ದೀರಲ್ಲ, ನಾನು ಹೆಂಗೆ ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನಿಮ್ಗಂತೂ ಯಾವ ಯೋಚನೆಯೂ ಇಲ್ಲ ಗ್ರಾನಿ, ನೀವು ಹಿಂಗೇನೇ ಇರ್ರಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಏನು ಮಾಡಲಿ ಗೋಲ್ಡಿ, ನನಗೆ ಆಚೆ ಕಡೆ ಏನಾರ ಮಾಡೋಣ ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ನೀನೇ ಹೇಳು ಅಂತ ಹೇಳ್ತಾ ಇರ್ತಾಳೆ. ಮತ್ತು ಇವಾಗ ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ ಏನಾರು ಐಡಿಯಾ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಈ ಒಂದು ಐಡಿಯಾ ಮಾಡ್ತೀನಿ, ಇವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂತ ಹೇಳ್ಬಿಡ್ತೀನಿ, ಆವಾಗ ನಾನು ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರಲ್ಲ ಅದೇ ಸೈಕಲ್ ಗ್ಯಾಪಲ್ಲಿ ನೀನು ಎಸ್ಕೇಪ್ ಆಗ್ಬಿಡು, ಆವಾಗ ನಮ್ಮ ಎಂಗೇಜ್ಮೆಂಟ್ ನಿಲ್ಲಿಸ್ಬೋದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸ್ವಲ್ಪ ಯೋಚನೆ ಹೋಗ್ಬಿಟ್ಟು, ಕರೆಕ್ಟು, ನಾನೇನಾರು ಹಾರ್ಟ್ ಅಟ್ಯಾಕ್ ಆಯಿತು, ನಾನು ಸತ್ತೋದೆ ಅಂದ್ರೂ ತೆಗೆದು ರೂಮ್ ಒಳಗಡೆ ಹಾಕ್ಬಿಟ್ಟು ನಿನ್ನ ಎಂಗೇಜ್ಮೆಂಟ್ ಮಾಡಿಬಿಡ್ತಾರೆ, ಈ ಮನೆಯಲ್ಲಿ ನನಗೆ 3 ಕಾಸಿನ ಬೆಲೆ ಇಲ್ಲ, ನೀನು ಸುಮ್ಮನೆ ಬೇರೆ ಯಾವ್ದಾರು ಐಡಿಯಾ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಜ್ಯೋತಿಕಾ ಹೇಳ್ತಾಳೆ, ನಿನಗೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಪರಿಹಾರ ಇದೆ ರಾಣಿ, ಆದರೆ ನೀವು ಸಹಾಯ ಮಾಡಬೇಕಷ್ಟೇ ಅಂತ ಹೇಳ್ತಾಳೆ. ಆವಾಗ ನಿನಗೆ ಒಳ್ಳೇದಾಗುತ್ತೆ ಅಂದರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಏನು ಮಾಡಲಿ ಹೇಳು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ದಯವಿಟ್ಟು ಹೋಗ್ಬಿಟ್ಟು ಶಾರದನ ಕಾಲು ಇಟ್ಕೊಂಬಿಡಿ, ಅವಳು ಕಾಲು ಹಿಡ್ಕೊಂಡ್ರೆ ಮಾತ್ರ ಈ ಎಂಗೇಜ್ಮೆಂಟ್ನ ನಿಲ್ಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾಳೆ. ನಾನು ಹೋಗಿ ಅವಳು ಕಾಲು ಹಿಡ್ಕೋಬೇಕಾ, ಆಯಿತು ಕಣಮ್ಮ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಹೋಗ್ತೀನಿ ಇರು ಅಂತ ಹೇಳ್ಬಿಟ್ಟು ಅವಳಿಗೆ ಕಣ್ಣಿಗೆ ಹಾಕೊಂಡಿದ್ದು ಕೂಲಿಂಗ್ ಗ್ಲಾಸ್ನ ತೆಗೆದು ಅವಳಿಗೆ ಕೊಡ್ತಾಳೆ. ಆ ಕೂಲಿಂಗ್ ಗ್ಲಾಸ್ನ ತೆಗೆದು ಹಾಸಿಗೆ ಮೇಲೆ ಬಿಸಾಕ್ಬಿಟ್ಟು ಅವಳು ಟೆಂಡರ್ ಕೋಕೋನಟ್ ಇಟ್ಕೊಂಡು, ನೀನು ಇದನ್ನೆಲ್ಲ ಮಾಡಿದ್ರೆ ನನಗೆ ಒಳ್ಳೇದು ಅಂತ ಹೇಳಿ ಎಳ್ಳೀರನ್ನ ಕುಡಿತಾ ಇರ್ತಾಳೆ. ಶಾರದನ ಕರೆದುಬಿಟ್ಟು, ಶಾರದವರೇ ನೋಡಿ, ನಾನು ಹೋಟೆಲಿಂದ ಫುಡ್ನ ತರಿಸಿದ್ದೀನಿ ನೋಡಿ, ಎಲ್ಲ ಫುಡ್ ಚೆನ್ನಾಗಿದೆಯಾ ಟೇಸ್ಟ್ ಮಾಡಿ ಅಂತ ಅಲ್ಲಿರೋ ಫುಡ್ನ ಟೇಸ್ಟ್ ಮಾಡಿಸ್ತಾ ಇರ್ತಾನೆ. ಸರ್ ಸೂಪರಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಸ್ವೀಟಿಗೆ ನಾನು ಜಾಮೂನ್ ತರಿಸಿದ್ದೀನಿ, ಜಾಮೂನ್ನ ಟೇಸ್ಟ್ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಕಪ್ಪಲ್ಲಿ ಜಾಮೂನ್ ಕೊಡ್ತಾರೆ. ಆ ಜಾಮೂನ್ನ ತೊಗೊಂಡು ಟೇಸ್ಟ್ ಮಾಡಿ ಶಾರದವರೇ ಅಂತ ತೋರಿಸ್ತಾ ಇರ್ತಾನೆ. ಮಾವ ನೀವೇ ತಿನ್ಸೋದು ತಾನೇ ನನಗೆ, ಅವಾಗ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಆವಾಗ ಒಂದು ಸ್ಪೂನಲ್ಲಿ ತಗೊಂಡು ತಿನ್ನಿಸ್ತಾನೆ. ಆವಾಗ ಅವಳು ತುಂಬ ಚೆನ್ನಾಗಿದೆ ಅಂತ ಅವಳು ಆ ಸ್ಪೂನಲ್ಲೇ ತಗೊಂಡು ತಿರ್ಗಾ ಸಿದ್ದುಗೆ ತಿನ್ನಿಸ್ತಾಳೆ. ಇಬ್ಬರೂ ತಿಂದ್ಬಿಟ್ಟು ಟೇಸ್ಟ್ ನೋಡ್ತಾ ಇರ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಆವಾಗ ದೂರದಿಂದ ನೋಡಿದ ಪಾರಿಜಾತ, ಈ ನೋಡು ನನಗೆ ಎಷ್ಟು ಟೆನ್ಷನ್ ಇದೆ, ಎಲ್ಲರೂ ಜನಗಳು ಇವ್ರನ್ನೇ ನೋಡ್ತಾ ಇದ್ದಾರೆ, ಇವ್ರು ನೋಡಿದ್ರೆ ಜಾಮೂನ್ ತಿನ್ಕೊಂಡು ನಿಂತಿದ್ದಾರಲ್ಲಪ್ಪ ಅಂತ ಅವಳ ಹತ್ರಕ್ಕೆ ಬರ್ತಾಳೆ. ಅಜ್ಜಿ ಎಲ್ಲ ಎಂಗೇಜ್ಮೆಂಟ್ಗೆ ಎಲ್ಲ ರೆಡಿಯಾಗಿದೆ, ಫುಡ್ ಇವಾಗ ತಾನೇ ಬಂತು, ಬನ್ನಿ ನೀವು ಟೇಸ್ಟ್ ನೋಡಿ ಅಂತ ಹೇಳ್ತಾ ಇರ್ತಾಳೆ. ನೀವಿಬ್ಬರು ಟೇಸ್ಟ್ ನೋಡಿದ್ರಿ ತಾನೇ, ಅಂದಮೇಲೆ ತುಂಬ ಚೆನ್ನಾಗೇ ಇರುತ್ತೆ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾಳೆ. ಆಯ್ತು ಏನದು ಹೇಳಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕು ಅಂತ ಹೇಳ್ತಾಳೆ. ಆವಾಗ ಶಾರದಾ ಒಳಗಡೆಗೆ ಹೋಗ್ಬಿಟ್ಟು ಬಂದವ್ರನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇರ್ತಾಳೆ. ಅಯ್ಯೋ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದೀನಿ, ನೀನು ಇಲ್ಲಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹೌದು ಅಜ್ಜಿ, ನೀವು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ, ಇವಾಗ ಹೇಳಿ ಏನು ವಿಷಯ ಅಂತ ಹೇಳ್ತಾಳೆ. ನೋಡು ಶಾರದಾ, ನಿನಗೂ ತುಂಬ ಚೆನ್ನಾಗಿ ಗೊತ್ತು, ಆ ರೋಹನ್ ಸರಿ ಇಲ್ಲ, ಹೆಣ್ಮಕ್ಳು ಸವಾಸಗಳನ್ನ ಇಟ್ಕೊಂಡಿದ್ದಾನೆ, ಅವ್ನು ತುಂಬ ಕೆಟ್ಟವನು ಅಂತ ನಿನಗೂ ಗೊತ್ತು, ಆದರೂ ಇವಾಗ ಅವಳನ್ನ ಎಂಗೇಜ್ಮೆಂಟ್ನ ಜ್ಯೋತಿಕನ ಜೊತೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ಯಾವ್ದು ರೀತಿಲಿ ಸರಿ, ನೀನೇ ಹೇಳು. ಜ್ಯೋತಿಕಾ ನಿನ್ನ ತಂಗಿ ಇದ್ದಂಗೆ ಅಲ್ವಾ, ಅವಳನ್ನ ಎಂಗೇಜ್ಮೆಂಟ್ ಇವನ ಜೊತೆ ಮಾಡಿಬಿಟ್ರೆ ಅವಳ ಜೀವನ ಹಾಳಾಗ್ಬಿಡುತ್ತೆ, ಹೆಂಗಾದ್ರೂ ಮಾಡಿ ನೀನೇ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡು ಅಂತ ಹೇಳ್ತಾಳೆ. ನಾನು ಲಾಸ್ಟ್ ಟೈಮ್ ನಿಲ್ಲಿಸ್ಬಿಟ್ಟೇನೆ ಎಷ್ಟು ಕೆಟ್ಟ ಹೆಸರು ತೊಗೊಂಡಿದ್ದೀನಿ, ಈಗ ನಾವೇನೇ ಮದುವೆನೆಲ್ಲ ಸುಸೂತ್ರವಾಗಿ ನಡೆಸ್ಕೊಡ್ತೀವಿ ಅಂತ ಹೇಳಿದ್ದೀವಿ, ಅದು ಆ ಥರ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಒಂದು ಕ್ಷಣಕ್ಕೆ ಅವಳೇ ಎಲ್ಲಿ ಎಂಗೇಜ್ಮೆಂಟ್ ನಿಲ್ಲಿಸೋ ನಿರ್ಧಾರ ಮಾಡಿಬಿಡ್ತಾಳೆ ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾಳೆ ಶಾರದಾ. ಆಮೇಲೆ ಇಲ್ಲ ಅಜ್ಜಿ, ಇವಾಗ ನಾವು ನಿಲ್ಸೋದಕ್ಕಿಂತ ನೀವು ನಿಲ್ಸೋದೇ ಸರಿ, ನೀವೇನು ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡಿ, ಹೋಗಿ ಹೇಳ್ಬಿಡಿ ತಾತಂಗೆ ಎಂಗೇಜ್ಮೆಂಟ್ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆವಾಗ ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಏನತ್ತೆ ನೀವು ಅವಳು ಕೈ ಇಟ್ಕೊಂಡು ಏನೋ ಹೇಳ್ತಾ ಇದ್ರಿ, ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಸುಮಿತ್ರ, ಮನೆಗೆ ಬಂದವ್ರನ್ನೆಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ಳಿ, ಎಂಗೇಜ್ಮೆಂಟು ನನ್ನ ಮೊಮ್ಮಗಳದ್ದು ತುಂಬ ಚೆನ್ನಾಗಿ ನಡಿಬೇಕು ಅಂತ ಅವಳಿಗೆ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವಳು ಹೇಳ್ತಾ ಇರೋದನ್ನ ನೋಡಿ ಕನ್ವಿನ್ಸ್ ಆಗಿರೋದಿಲ್ಲ. ಸುಮಿತ್ರ ಯೋಚನೆ ಮಾಡ್ತಿರ್ತಾಳೆ, ಇವ್ರು ಏನೋ ಸ್ಕೀಮ್ ಆಗ್ತಾ ಇದ್ದಾರಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಈ ಪಾರ್ಟ್ 1 ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.